ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸುವ ಮೊದಲಿಂದಲೂ ಕೂಡ ನಾನು ಟ್ರಂಪ್ರ ಒಂದು ನಡೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದೀನಿ. ಇಂದಿನ ದಿನವೂ ಕೂಡ ಅಂದರೆ 20ನೇ ತಾರೀಕಿನ ಇಂದಿನ ದಿನವೂ ಕೂಡ ಅವರು ಏನು ಮಾಡ್ಬೋದು ಅನ್ನೋದನ್ನು ನಾನು ಸೋಮವಾರ ಬೆಳಗಿನ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಸೊ ಹಾಗಾಗಿ ಮಂಗಳವಾರ ಒಂದು ಹಾವು ಏಣಿನ ಆಟ ಆಡುತ್ತೆ ಶೇರ್ ಮಾರ್ಕೆಟ್ ಅನ್ನೋ ಮಾಹಿತಿನೂ ಕೂಡ ನೀಡಿದ್ದೆ. ಸೊ ಹಾಗೆ ಆಗಿದೆ. ಸೆನ್ಸೆಕ್ಸ್ 1.5% ಜಾಸ್ತಿ ಲಾಸನ್ನು ಕಂಡಿರೋವಂಥದ್ದನ್ನು ನೋಡ್ಬೋದು. ಅದರಲ್ಲಿ ಕೆಲವೇ ಲಿಟ್ಲ್ ಬಿಟ್ಟು ಕೆಲವೊಂದು 4-5 ಶೇರ್ಗಳು ಗ್ರೀನ್ ಇದಕ್ಕೆ ಬಂತು ಅನ್ನೋದನ್ನು ಹೊರತುಪಡಿಸಿದರೆ ಇನ್ಯಾವುದೂ ಇಲ್ಲ. ಸೊ ಯಾಕೆ ಆಗ್ತಾ ಇದೆ ಅಂತಂದರೆ, ಈ ಟ್ರಂಪ್ ಅವರು ಟಾರಿಫ್ ಬಗ್ಗೆ ಏನು ಹೇಳಿದರು ಅದನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಎಲ್ಲೂ ಕೂಡ ಓಪನ್ ಆಗಿ ಭಾರತ ಮತ್ತು ಚೈನಾದ ಬಗ್ಗೆ ಹೇಳದೇ ಇದ್ದರೂ ಕೂಡ ಈಗಾಗಲೇ ಅವರು 200 ಫೈಲ್ಗಳ ಪೈಕಿ 100 ಫೈಲ್ಗಳಿಗೆ ಸಹಿಯನ್ನು ಮಾಡಿದ್ದಾರೆ. ಅದರಲ್ಲಿ ಇಂಟರ್ನಲ್ ಟ್ಯಾಕ್ಸ್ ಟಾರಿಫ್ ಬಗ್ಗೆ ಆಲ್ರೆಡಿ ಅಲ್ಲಿ ಅಮೆರಿಕದಲ್ಲಿ ಇದೆ. ಈ ಎಕ್ಸ್ಟರ್ನಲ್ ಟಾರಿಫ್ ಬಗ್ಗೆ ಕೂಡ ಒಂದು ಸಮಿತಿಯನ್ನು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಫೈಲ್ಗೆ ಸಹಿಯನ್ನು ಮಾಡಿರೋದು ಕಂಡುಬಂದಿದೆ. ಇದರಂತೆ ಈಗ 1ನೇ ತಾರೀಕಿಂದಲೇ ಕೆನಡಾ ಮತ್ತು ಜರ್ಮನ್ ಮೇಲೆ ಅವರು 25% ಟ್ಯಾಕ್ಸನ್ನು ಹಾಕಲಿಕ್ಕೆ ಮುಂದಾಗಿದ್ದಾರೆ. ಸೊ 25% ಟ್ಯಾಕ್ಸ್ ಹಾಕಿದಾಗ ಅಂದರೆ ಅವರ ದೇಶಕ್ಕೆ ಬರುವಂಥ ಗೂಡ್ಸ್ಗಳ ಮೇಲೆ, ಅವರು ಸರ್ವಿಸ್ಗಳ ಮೇಲೆ 25% ಟ್ಯಾಕ್ಸನ್ನು ಹಾಕಿದರೆ ಈಗ ₹100 ಇದ್ದಿದ್ದು ₹125 ಆಗುತ್ತೆ. ಅಂದರೆ ಅವರ ದೇಶದ ಜನಕ್ಕೇ ಹೊರೆಯಾಗತ್ತೆ. ಅಂದರೆ ಇಲ್ಲಿ ಇಂಡೈರೆಕ್ಟ್ಲಿ ಅವರ ಆ ದೇಶದಲ್ಲಿ ಪ್ರಾಡಕ್ಟ್ಗೆ ಒಂದು ಉತ್ತೇಜನವನ್ನು ನೀಡುವಂಥದ್ದು ಅಥವಾ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದಕ್ಕೆ ಒಂದು ವೇ ಆಗುತ್ತೆ ಅಂತೇಳಿ ಬಿಸ್ನೆಸ್ ವೇನಲ್ಲಿ ಟ್ರಂಪ್ನವರು ನೋಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದನ್ನು ಮಾಡಿರೋದ್ರಿಂದ ಮುಂದೆ ಮಾಡ್ಬೋದು ಇಂಡಿಯಾದ ಮೇಲೂ ಕೂಡ ಅನ್ನೋದು ಇಲ್ಲಿ ಕೆಲವೊಂದು ಗಮನಿಸಬೇಕಂತ ಅಂಶ ಆಗಿದೆ. ಸೊ ಹಾಗಾಗಿ ಇನ್ನೂ ಯಾವುದೇ ಒಂದು ನಡೆಯನ್ನು ಇಟ್ಟಿಲ್ಲ. ಯಾಕೆಂದರೆ ಇಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಇದನ್ನು ಸಮಾನ ಮಾಡೋದಕ್ಕೆ ಮತ್ತು ಇಂಡಿಯಾ ಮತ್ತು ಚೈನಾಗಳ ಒಂದು ಸಹಾಯ ಬೇಕಾಗಿರ್ಬೋದು. ಸೊ ಆ ನಿಟ್ಟಿನಲ್ಲಿ ಹೇಳಲಿಲ್ಲ ಅನ್ನೋದು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ನೋಡಬೇಕು. ನಾನು ಈ ಎಲ್ಲ ಒಂದು ಮಾಹಿತಿಯನ್ನು ನಿಮ್ಮ ಒಂದು ಅಧ್ಯಯನಕ್ಕಾಗಿ ಸ್ಟಡಿ ಪರ್ಪಸ್ಗೋಸ್ಕರ ಕೊಡ್ತಾ ಇದ್ದೀನಿ. ಹಾಗಾಗಿ ಕೊಡ್ತಾ ಇದ್ದೀನಿ ಅಂತೇಳಿ ಈ ಒಂದು ಡಿಕ್ಲೇಮರನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಂಡು ಮುಂದಿನ ಒಂದು ಶೇರ್ಗಳನ್ನು ಪರ್ಚೇಸ್ ಮಾಡೋದನ್ನು ನೋಡಿ. ಸೊ ನಿನ್ನೆ ಸುಮಾರು ಮಾರ್ಕೆಟ್ ಬಿದ್ದಿರೋದ್ರಿಂದ ಇವತ್ತು ಕೂಡ ಒಂದು ಹಾವು ಹೆಣ್ಣ ಆಟ ಇವತ್ತು ಅನ್ನೋದಕ್ಕಿಂತ ಈ ವಾರ ಪೂರ್ತಿ ಹೀಗೆ ಮುಂದುವರಿಯುತ್ತೆ. ಸೊ ಹಾಗಾಗಿ ಇಲ್ಲಿ ಟ್ರಂಪ್ ತನ್ನ ಆಟವನ್ನು ಶುರು ಮಾಡಿದ್ದಾರೆ. ಹಾಗಾಗಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅದು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ. ಇಲ್ಲಿ ರೂಪಾಯಿ ಕೂಡ ಡಾಲರ್ನ ಮುಂದೆ ಕುಸಿತಾ ಇದೆ. ಸೊ ಅಲ್ಲಿ ಟ್ರಂಪು ಕೂಡ ಒಂದು ನಿಯಮಗಳನ್ನು ತರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಫಾರಿನ್ ಫಂಡನ್ನು ಕೂಡ ಹೊರಗಡೆಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ಒಂದು ಅಂಶಗಳು ಕೂಡ ಸೇರಿಕೊಂಡು, ಅಂದರೆ ಬಿದ್ದವನ ಮೇಲೆ ಹಾಳು ಕಲ್ಲು ಅಂತಾರಲ್ಲ, ಆ ರೀತಿಯಲ್ಲಿ ಸೊ ಶೇರ್ ಮಾರ್ಕೆಟ್ ಇಲ್ಲಿ ಹಾವು ಹೆಣ್ಣ ಆಟ ಆಡ್ತಾ ಇರೋವಂಥದ್ದನ್ನು ಇಲ್ಲಿ ನೋಡ್ಬೋದಾಗಿದೆ. ಸೊ ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಬೇರೆ ಒಂದು ಮಾಹಿತಿಗಳು ಏನು ಬರ್ತಾ ಇದೆ ಅದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಸೊ ಹಾಗೆಯೇ ಇತ್ತೀಚೆಗೆ ತ್ರೈಮಾಸಿಕ ರಿಸಲ್ಟ್ ಏನು ಬಂದಿದೆ ಅದು ಕೂಡ ಏನು ಅಂಥ ಒಂದು ಪರ್ಫಾರ್ಮೆನ್ಸು ಇಲ್ಲದೆ ಇರೋದ್ರಿಂದ ಈಗ ಆಲ್ರೆಡಿ ಪಬ್ಲಿಷ್ ಮಾಡಿರೋಂಥ ಒಂದು ಮಾಹಿತಿಗಳ ಪ್ರಕಾರ ಸೊ ಹಾಗಾಗಿ ಶೇರ್ ಮಾರ್ಕೆಟ್ ಕೂಡ ಬೀಳ್ತಾ ಇದೆ. ಸೊ ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಲಾಭ ನಷ್ಟಗಳನ್ನು ಪರಿಶೀಲನೆಯನ್ನು ಮಾಡಿಕೊಂಡು ಕಂಪನಿಯ ಫಂಡಮೆಂಟಲ್ಗಳನ್ನು ನೋಡಿಕೊಂಡು ಶೇರ್ಗಳಲ್ಲಿ ಹೂಡಿಕೆಯನ್ನು ಮಾಡುವಂಥದ್ದು ಮಾಡಿದ್ರೆ ಉತ್ತಮ. ಈ ಒಂದು ಸಂದರ್ಭದಲ್ಲಿ ಈಗ ಶೇರ್ ಮಾರ್ಕೆಟ್ ಬೀಳ್ತಾ ಇರೋವಂಥ ಸಂದರ್ಭದಲ್ಲಿ SIP ಮಾಡ್ತಾ ಇರೋರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವರು ಶೇರ್ಗಳನ್ನು ಪರ್ಚೇಸ್ ಮಾಡಿದ್ರೆ ಇನ್ನೂ ಕಮ್ಮಿ ಬೆಲೆಗೆ ಈ ಹಿಂದೆಯೇ ಪರ್ಚೇಸ್ ಮಾಡಿದ ರೀತಿಯಲ್ಲಿ ಅವ್ರಿಗೆ ಇರುತ್ತೆ. ಸೊ ಹಾಗಾಗಿ SIP ಮಾಡೋರಿಗೆ ಇಲ್ಲಿ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಸೊ ಹಾಗಾಗಿ ಟ್ರೇಡ್ ಮಾಡೋರಾಗಿರಲಿ ಅಥವಾ ಒಂದು ಶಾರ್ಟ್ ಟರ್ಮಲ್ಲಿ ಮಾಡೋವಂಥವ್ರಾಗಿರ್ಬೋದು, ಇದನ್ನು ನೋಡ್ಕೊಂಡು ಮಾಡಬೇಕು. ಸೊ ಹಾಗಾಗಿ ನಿನ್ನೆ ಮಾರ್ಕೆಟ್ ಬಿದ್ದಿರೋದ್ರಿಂದ ನಿನ್ನೆ ಏನಾದರೂ ಸ್ಮಾಲ್ ಕ್ಯಾಪ್ಸು ಮತ್ತು ಮಿಡ್ಲ್ ಕ್ಯಾಪ್ಸನ್ನು ತನ್ನ ಒಂದು ಇಂಡಿಕೇಟ್ ಪ್ರೊಫೈಲಲ್ಲಿ ಇಟ್ಕೊಂಡಿದ್ದು, ಅಂದರೆ ನನ್ನದೇ ಅಂತ ಒಂದು ನೋ ಲಾಸ್ ಓನ್ಲಿ ಪ್ರಾಫಿಟ್ ಅನ್ನೋ ಒಂದು ಥಿಯರಿ ಏನು ತಮ್ಮ ಮುಂದೆ ಇಟ್ಟಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಲ್ಲಿ ಲಾಭ ಮಾಡೋದಕ್ಕೆ ಅನಿಸಿಕೆಯನ್ನು ಇಟ್ಕೊಂಡಿದ್ರೆ ಇವತ್ತು ನೋಡಬೇಕು. ಏಕೆಂದರೆ ಇವತ್ತು ಮಾರ್ಕೆಟ್ ಬೀಳುವ ಸಾಧ್ಯತೆ ಇದೆ. ಬಹುಶಃ ನಾಳೆ ಇದರಲ್ಲಿ 1.5% 2% ಲಾಭವನ್ನು ಮಾಡಿಕೊಳ್ಳುವ ಸಾಧ್ಯತೆಗಳು ಇದೆ. ಏಕೆಂದರೆ ಮಾರ್ಕೆಟು ಈ ವಾರದ ಕೊನೆಯಲ್ಲಿ ಸ್ವಲ್ಪ ಹಪ್ಪಾಗುವ ಸಾಧ್ಯತೆಗಳಿದೆ. ಇವತ್ತು ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ. ಹಾವು ಹೆಣ್ಣಿನ ಆಟ ಹೆಚ್ಚು ಕಮ್ಮಿ ಈ ವಾರ ಪೂರ್ತಿ ಇರುತ್ತೆ. ಹಾಗಾಗಿ ಕೇರ್ಫುಲ್ಲಾಗಿ ನೋಡಿಕೊಂಡು ಒಂದು ಪರ್ಚೇಸ್ ಮಾಡೋದು, ಸೇಲ್ ಮಾಡೋದನ್ನು ಮಾಡಿದ್ರೆ ಉತ್ತಮ ಅನ್ನೋದನ್ನು ಈ ಒಂದು ನನ್ನ ಒಂದು ಅನಿಸಿಕೆಯನ್ನು ತಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಎಲ್ಲ ಒಂದು ವಿಚಾರಗಳನ್ನು ಮನದಲ್ಲಿಟ್ಕೊಂಡು ಇದನ್ನು ಒಂದು ಅಧ್ಯಯನ ಪರ್ಪಸ್ಗೋಸ್ಕರ ಇಟ್ಕೊಂಡು ನೀವು ಮಾರುಕಟ್ಟೆಯಲ್ಲಿ ಶೇರ್ಗಳನ್ನು ಪರ್ಚೇಸ್ ಮಾಡೋದು ಅಥವಾ ಸೇಲ್ ಮಾಡೋದನ್ನು
ಮಾಡಿದ್ರೆ ಉತ್ತಮ. ಸೊ ಹಾಗಾಗಿ ಇಲ್ಲಿ ಟ್ರಂಪ್ ತನ್ನ ಆಟವನ್ನು ಶುರು ಮಾಡಿದ್ದಾನೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಆಗಿದೆ. ಸೊ ಹಾಗಾಗಿ ಇನ್ನೂ ಸುಮಾರು ಫೈಲ್ಗಳು ಸಹಿ ಮಾಡಬೇಕಾದಂಥದ್ದು ಇರೋದರಿಂದ ಅದರಲ್ಲಿ ಯಾವ್ಯಾವುದನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಂಡು, ಯಾಕೆಂದರೆ ಈ ಹಿಂದೆ ಬೈಡನ್ ಅವರು ಮಾಡಿದಂಥ ಕೆಲವೊಂದು ಕಾನೂನುಗಳನ್ನು ಕೂಡ ರದ್ದುಗೊಳಿಸಿದ್ದಾರೆ. ಇನ್ನು ಮುಂದೆ ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನ ನೋಡಿಕೊಂಡು ಎಚ್ಚರಿಕೆಯ ಒಂದು ಹೆಜ್ಜೆಯನ್ನು ಇಡೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಆಗಿರುತ್ತೆ.